ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೇರಳದಲ್ಲಿ ಮತ್ತೆ ವಕ್ಫ್ ಸುದ್ದಿ ಮಾಡ್ತಾ ಇದೆ. ಈ ಬಾರಿ ಹೈಕೋರ್ಟ್ ಕೊಟ್ಟಿರೋ ಹೊಡೆತಕ್ಕೆ ವಕ್ಫ್ ಬೋರ್ಡ್ ಕೂಡ ಥಂಡ ಹೊಡೆದಿದೆ. ಅಲ್ಲಿನ ಎಡರಂಗದ ಸರ್ಕಾರ ನ್ಯಾಯಾಲಯದ ತೀರ್ಪಿನಿಂದ ಖುಷಿಯಾಗಿದೆ. ಹಾಗೇನೆ ಸುಮಾರು 600 ಕುಟುಂಬಗಳು ಈ ತೀರ್ಪಿನಿಂದ ನಿಟ್ಟುಸಿರು ಬಿಡ್ತಾ ಇವೆ. ಅಲ್ಲಿ ವಕ್ಫ್ ಮಾಡೋದಕ್ಕೆ ಹೊರಟಿದ್ದ ವಂಚನೆಯೊಂದು ನ್ಯಾಯಾಲಯದ ಈ ತೀರ್ಪಿನ ಕಾರಣಕ್ಕೆ ತಪ್ಪಿದಂತಾಗಿದೆ. ಹಾಗಾದ್ರೆ ಏನದು ಕೇರಳದಲ್ಲಿನ ವಕ್ಫ್ ಕತೆ? ಆ ಪ್ರಕರಣದ ಹಿನ್ನೆಲೆ ಏನು? ವಕ್ಫ್ ಬೋರ್ಡ್ಗೆ ಕೇರಳ ಹೈಕೋರ್ಟ್ ಹೇಳಿದ್ದಾದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಂಡವರ ಆಸ್ತಿನೆಲ್ಲ ವಕ್ಫ್ ಅಂತ ಹೇಳ್ತಾ ಇದ್ದ ವಕ್ಫ್ ಬೋರ್ಡ್ಗೆ ಕೇಂದ್ರ ಸರ್ಕಾರದ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ 2025 ಸ್ವಲ್ಪ ಮಟ್ಟಿಗೆ ಮೂಗುದಾರವನ್ನು ಹಾಕಿದೆ. 100 ವರ್ಷಗಳ ಹಿಂದೆ ಈ ಜಾಗ ವಕ್ಫ್ ಆಗಿತ್ತು ಅಂತ 1964ರಲ್ಲಿ ಸ್ಥಾಪನೆಗೊಂಡ ವಕ್ಫ್ ಕೌನ್ಸಿಲ್ ಸಿಕ್ಕ ಜಾಗಗಳನ್ನ ಕ್ಲೈಮ್ ಮಾಡ್ಕೊಳ್ತಾ ಹೋಗ್ತಾ ಇತ್ತು. ಭಾರತಕ್ಕೆ ಇಸ್ಲಾಂ ಕಾಲಿಡೋದಿಕ್ಕೂ ಮುನ್ನ, ಜಗತ್ತಲ್ಲಿ ಇಸ್ಲಾಂ ಹುಟ್ಟೋದಿಕ್ಕೂ ಮುನ್ನ ಇದ್ದ ದೇವಾಲಯಗಳ ಆಸ್ತಿಪಾಸ್ತಿಗಳನ್ನು ಕೂಡ ಇದೂ ನಮ್ಮದೇ ಅಂತ ವಕ್ಫ್ ಬೋರ್ಡ್ ಕ್ಲೈಮ್ ಮಾಡ್ಕೋತಾ ಹೋಗಿದ್ದು ವಿವಾದಕ್ಕೆ ಕಾರಣ ಆಯಿತು. ತಮಿಳುನಾಡಿನ ತಿರುಚುನಾಪಳ್ಳಿ ಸಮೀಪದ ತಿರುಚಂದುರೈ ಅನ್ನೋ ಊರಲ್ಲಿ ಶುರುವಾದ ಈ ವಿವಾದ ತಮಿಳುನಾಡನ್ನು ದಾಟಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ದೆಹಲಿ, ಮಹಾರಾಷ್ಟ್ರ ಹೀಗೆ ದೇಶದಾದ್ಯಂತ ಕೋಲಾಹಲವನ್ನು ಸೃಷ್ಟಿ ಮಾಡಿತು. ಈ ವಿವಾದ ಮತ್ತು ವಕ್ಫ್ ಬೋರ್ಡಿನ ಅತಿಯಾದ ಆಸೆನೇ ಭಾರತದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಬರೋದಕ್ಕೆ ಕಾರಣ ಆಗಿತ್ತು. ಈ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ 2025 ವಕ್ಫ್ ಬೋರ್ಡ್ಗೆ ಒಂದಷ್ಟು ಲಗಾಮ್ ಹಾಕೋ ಕೆಲಸವನ್ನು ಮಾಡ್ತಾ ಇದೆ. ಯಾವುದೇ ಆಸ್ತಿಯನ್ನು ನಮ್ಮದು ಅಂತ ಹೇಳುವಾಗ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಬೇಕು ಮತ್ತು ಅದು ವಕ್ಫ್ ಆಗಿದೆ ಅನ್ನೋದನ್ನ ವಕ್ಫ್ ಮಂಡಳಿ ಪ್ರೂವ್ ಮಾಡಬೇಕು ಅಂತ ಆ ಆಕ್ಟ್ ಹೇಳುತ್ತೆ. ಹಾಗೆ ವಕ್ಫ್ ಆಸ್ತಿಗಳನ್ನು ನೋಂದಾಯಿಸಬೇಕು. ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರು ಸದಸ್ಯರಾಗಿರಬೇಕು. ಹೆಣ್ಣು ಮಕ್ಕಳಿಗೆ ಕೂಡ ವಕ್ಫ್ ಬೋರ್ಡ್ನ ಸದಸ್ಯತ್ವ ಸಿಗಬೇಕು. ಹೀಗೆ ಒಂದಷ್ಟು ತಿದ್ದುಪಡಿಗಳನ್ನು ಆ ಆಕ್ಟ್ಗೆ ಮಾಡಲಾಗಿದೆ. ಇದಕ್ಕೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇವೆ. ಮುಂದೆ ನಮ್ಮ ಆಡಳಿತ ಬಂದ್ರೆ ಈ ಅಮೆಂಡ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು ನ್ಯಾಯಾಲಯದ ಮೆಟ್ಲು ಹತ್ತಿದ್ದಾರೆ. ಸಂಸತ್ತಲ್ಲಿ ಬಹುಮತ ಇದ್ರೆ ಯಾರು ಏನು ಬೇಕಾದರೂ ಮಾಡಬಹುದು, ಯಾವ ಕಾಯ್ದೆಗೆ ಬೇಕಾದರೂ ತಿದ್ದುಪಡಿ ತರಬಹುದು. ಸೊ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಮೊನ್ನೆ ಸಂಸತ್ತಲ್ಲಿ ಈ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗಿ ಆಕ್ಟ್ ಆಗೋದಕ್ಕೆ 6 ವರ್ಷ ಮೊದಲು ಕೇರಳದಲ್ಲಿ ಕೂಡ ವಕ್ಫ್ನ ಕಿರಿಕೊಂದು ಶುರುವಾಯಿತು. ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ ಮುನಂಬಂ ಅನ್ನೋ ಕಡೆ ಸಮುದ್ರದ ಪಕ್ಕದಲ್ಲಿ ಸುಮಾರು 600 ಕುಟುಂಬಗಳು ವಾಸ ಮಾಡ್ತಾ ಇವೆ. ಅವರಲ್ಲಿ ಬಹುತೇಕರು ಮೀನುಗಾರರಿದ್ದಾರೆ, ಕ್ರೈಸ್ತರೇ ಅಲ್ಲಿ ಹೆಚ್ಚಿದ್ದಾರೆ. ಅಲ್ಲಿಗೆ 2019ರಲ್ಲಿ ವಕ್ಫ್ ಮಂಡಳಿ ಬಂತು. ನೀವಿಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡ್ತಿದ್ದೀರಲ್ಲ, ಈ ಜಾಗ ಎಲ್ಲ ವಕ್ಫ್ ಬೋರ್ಡ್ಗೆ ಸೇರಬೇಕು, ಹಿಂಗಾಗಿ ನೀವು ತಕ್ಷಣ ಜಾಗ ಖಾಲಿ ಮಾಡಿ ಅಂತ ಅವರಿಗೊಂದು ನೋಟಿಸ್ ಅನ್ನು ಕೂಡ ಕೊಟ್ಟರು. ಅವತ್ತಿಗೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನೋದಿರಲಿಲ್ಲ. ಹೀಗಾಗಿ ವಕ್ಫ್ ಹೇಳಿದ್ದೇ ಕಾನೂನು ಅನ್ನೋ ಹಾಗಿತ್ತು. ಅವರು ಯಾವ ಜಾಗ ಅಂತ ತೋರಿಸಿದ್ರು ನಮ್ಮದು ಅಂತ ಹೇಳ್ತಾರೋ ಅದು ಅವರದ್ದೇ. ಅದಕ್ಕೆ ಅವರೇನು ದಾಖಲೆಗಳನ್ನು ತೋರಿಸಬೇಕಾದ ಅಗತ್ಯನೂ ಇರಲಿಲ್ಲ. ಆ ಜಾಗದ ನಿಜವಾದ ಮಾಲೀಕ ಅದು ವಕ್ಫ್ ಪ್ರಾಪರ್ಟಿ ಅಲ್ಲ ಅನ್ನೋದನ್ನು ಅವನೇ ಸಾಬೀತು ಮಾಡಬೇಕಾಗಿ ಬರ್ತಾ ಇತ್ತು. ಅದು ಎಲ್ಲಿ? ನ್ಯಾಯಾಲಯದಲ್ಲ, ಬದಲಿಗೆ ವಕ್ಫ್ ಟ್ರಿಬ್ಯುನಲ್ನಲ್ಲಿ. ಅಲ್ಲಿ ಯಾರು ಇರ್ತಾ ಇದ್ರು? ಅಲ್ಲಿ ಎಲ್ಲ ಅವರೇ ಇರ್ತಾ ಇದ್ರು. ಅಲ್ಲಿ ಒಂಥರ ಅವನೇ ದೂರುದಾರ, ಅವನೇ ಕಾಜಿ. ಹಿಂಗಿದ್ದಾಗ ನ್ಯಾಯ ಎಲ್ಲಿ ಸಿಗಬೇಕು? ಸೊ ಅಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದ ಜನ ಪ್ರತಿಭಟನೆಗೆ ಮುಂದಾದರು. ಅವರಲ್ಲಿ ಬಹುತೇಕ ಕ್ರೈಸ್ತರಿದ್ರು. ಹೀಗಾಗಿ ಚರ್ಚ್ಗಳು ಹಾಗೂ ಒಂದಷ್ಟು ಸಾಮಾಜಿಕ ಸಂಘಟನೆಗಳು, NGOಗಳು ಕೂಡ ಅಲ್ಲಿ ಸಂತ್ರಸ್ತರ ಪರ ನಿಂತು. ಅಫ್ಕೋರ್ಸ್ ಅಲ್ಲಿ ಸಂತ್ರಸ್ತರು ಹಿಂದೂಗಳೇ ಆಗಿದ್ದಿದ್ರೆ ಅವರ ನೆರವಿಗೆ ನಮ್ಮ ಯಾವುದಾದ್ರೂ ದೇವಸ್ಥಾನ, ಮಠ, ಸ್ವಾಮಿ ಯಾರಾದರೂ ಬರ್ತಾ ಇದ್ರಾ? ಸಮುದಾಯದ ರಕ್ಷಣೆಗೆ ಅವರು ಯಾವತ್ತಾದರೂ ಬಂದಿದ್ದಾರಾ? ನನಗಂತೂ ಗೊತ್ತಿಲ್ಲ. ಅಂತ ಯಾವುದಾದ್ರೂ ಉದಾಹರಣೆ ಇದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಕೇರಳದಲ್ಲಿ ಯಾವಾಗ ಪ್ರತಿಭಟನೆಗಳು ತೀವ್ರ ಆದವೋ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಹೋಯಿತು. ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿನ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋದಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿತು. ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನಿಸಿ ವಕ್ಫ್ ಸಂರಕ್ಷಣಾ ಸಮಿತಿಯ ಸದಸ್ಯರು ಹೈಕೋರ್ಟ್ನ ಮೆಟ್ಟಿಲೇರಿದರು. ಹೈಕೋರ್ಟಲ್ಲಿ ಜಸ್ಟಿಸ್ ಕುರಿಯನ್ ಥಾಮಸ್ ಅವರಿದ್ದ ಪೀಠ ಸರ್ಕಾರ ಯಾವ ಆಯೋಗವನ್ನು ಇಲ್ಲಿ ರಚನೆ ಮಾಡುವ ಹಾಗಿಲ್ಲ ಅನ್ನೋ ತರದ ತೀರ್ಪನ್ನು ಕೊಡ್ತು. ಸರ್ಕಾರ ಮಾಡಿದ್ದ ಆಯೋಗದ ನೇಮಕಾತಿಯನ್ನು ಕೂಡ ರದ್ದು ಮಾಡ್ತು. ಅಲ್ಲಿಗೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಕೂಡ ವಕ್ಫ್ ಬೋರ್ಡ್ನದ್ದೇ ಮೇಲ್ಗೈ ಆದಂತಾಯಿತು. ಹೀಗಾಗಿ ಸರ್ಕಾರ ಹಾಗೂ ಸಂತ್ರಸ್ತರು ಈ ಪ್ರಕರಣವನ್ನು ದ್ವಿಸದಸ್ಯ ಪೀಠದ ಮುಂದೆ ತಗೊಂಡು ಹೋದರು. ಈಗ ಅಲ್ಲಿ ಸುದೀರ್ಘ ವಿಚಾರಣೆ ನಡೆದು ಜನರ ಪರವಾಗಿ, ಸರ್ಕಾರದ ಪರವಾಗಿ ತೀರ್ಪು ಬಂದಿದೆ. ಜಸ್ಟಿಸ್ SA ಧರ್ಮಾಧಿಕಾರಿ ಹಾಗೂ ಜಸ್ಟಿಸ್ ಶ್ಯಾಮ್ ಕುಮಾರ್ ಅವರಿದ್ದ ಪೀಠ ಈ ಪ್ರಕರಣದಲ್ಲಿ ಸರ್ಕಾರದ ಪರ ತೀರ್ಪನ್ನು ಕೊಟ್ಟಿರೋದು ಮಾತ್ರ ಅಲ್ಲ, ವಕ್ಫ್ ಬೋರ್ಡ್ಗೆ, ವಕ್ಫ್ ಟ್ರಿಬ್ಯುನಲ್ಗೆ ಕೂಡ ಸಖತ್ತಾಗಿ ಕ್ಲಾಸನ್ನು ತಗೊಂಡಿದೆ. ಇಲ್ಲಿ ನ್ಯಾಯಾಲಯ
ಜನ ಈ ಪ್ರಾಪರ್ಟಿಯನ್ನು ಯಾವಾಗ ಯಾರಿಂದ ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಿದೆ. ಈ ಜಾಗ ಸಿದ್ದಿಕಿ ಅನ್ನೋರಿಂದ ಫಾರೂಕ್ ಕಾಲೇಜುಗೆ ದಾನ ಮಾಡಲ್ಪಟ್ಟ ಜಾಗ. ಆ ಸ್ಥಳವನ್ನು ಫಾರೂಕ್ ಕಾಲೇಜು ಒಂದಷ್ಟು ಜನಕ್ಕೆ ಮಾರಾಟ ಮಾಡಿದೆ. ಹಾಗೆ ಖರೀದಿ ಮಾಡಿದವರು ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಲ್ಲೆಲ್ಲೂ ವಕ್ಫ್ ಬೋರ್ಡ್ ಅನ್ನೋದು ಬಂದೇ ಇಲ್ಲ. ಇನ್ನು ಯಾರಿಗೆ ಯಾರೇ ದಾನ ಮಾಡಿದ್ರು ಅದು ದಾನ ಮಾಡಲ್ಪಟ್ಟ ಆಸ್ತಿ ಅನ್ನೋ ಕಾರಣಕ್ಕೆ ಅದು ವಕ್ಫ್ ಆಗೋದಿಲ್ಲ ಮತ್ತು ಅಲ್ಮೈಟಿಯ ಪ್ರಾಪರ್ಟಿನೂ ಆಗೋದಿಲ್ಲ. ಇನ್ನು ದಾನ ಕೊಟ್ಟಿದ್ದು 70 ವರ್ಷಗಳ ಹಿಂದೆ. ಅದಾದ ಮೇಲೆ 2019ರವರೆಗೆ ಇಲ್ಲಿ ಎಲ್ಲೂ ವಕ್ಫ್ ಕಾಣಿಸ್ಕೊಂಡಿಲ್ಲ. ಏಕಾಏಕಿ 2019ರಲ್ಲಿ ವಕ್ಫ್ ಬೋರ್ಡ್ನ ಪ್ರವೇಶ ಇಲ್ಲ ಆಗಿದೆ ಅನ್ನೋದನ್ನ ನ್ಯಾಯಾಲಯ ಗಮನಕ್ಕೆ ತಗೊಂಡಿದೆ. 1954ರ ಕಾಯ್ದೆ ಪ್ರಕಾರ ಯಾವುದೇ ವಕ್ಫ್ ಪ್ರಾಪರ್ಟಿಗಳ ಬಗ್ಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಬೇಕಿತ್ತು. ಆದರೆ ವಕ್ಫ್ ಬೋರ್ಡ್ ಇಲ್ಲಿ 2019ರವರೆಗೆ ಆ ಪ್ರಾಪರ್ಟಿಯ ಬಗ್ಗೆ ಯಾವ ಕ್ರಮವನ್ನು ತಗೊಂಡಿಲ್ಲ. 1950ರಿಂದ ಇಲ್ಲಿವರೆಗೆ ಆ ಆಸ್ತಿಯನ್ನ ಬೋರ್ಡ್ ತನ್ನ ಹೆಸರಿಗೆ ರಿಜಿಸ್ಟರ್ ಕೂಡ ಮಾಡಿಸ್ಕೊಂಡಿಲ್ಲ. ಈಗ ಏಕಾಏಕಿ ಇದು ನಂದು ಅಂತ ಹೇಳೋದಕ್ಕೆ ಬೇಕಾದ ಯಾವ ದಾಖಲೆಗಳು ವಕ್ಫ್ ಬೋರ್ಡ್ ಬಳಿ ಇಲ್ಲ ಅನ್ನೋದನ್ನ ನ್ಯಾಯಾಲಯ ಇಲ್ಲಿ ಗಮನಿಸಿದೆ. ಇನ್ನು ವಕ್ಫ್ ಟ್ರಿಬ್ಯುನಲ್ ಕೂಡ ಇಲ್ಲಿ ಪಾರದರ್ಶಕವಾಗಿ ನಡ್ಕೊಂಡಿಲ್ಲ. ಅಲ್ಲಿನ ಸಂತ್ರಸ್ತರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ, ಅವರ ವಾದವನ್ನು ಕೇಳದೆ, ದಾಖಲೆಗಳನ್ನೂ ಪರಿಶೀಲಿಸದೆ ಈ ಆಸ್ತಿ ವಕ್ಫ್ಗೆ ಸೇರಿದ್ದು ಅಂತ ವಕ್ಫ್ ಟ್ರಿಬ್ಯುನಲ್ ಕೊಟ್ಟಿರೋ ತೀರ್ಪು ಸರಿಯಾದುದಲ್ಲ ಅಂತ ಹೈಕೋರ್ಟ್ ಪೀಠ ಹೇಳಿದೆ. ದಾಖಲೆಗಳಿಲ್ಲದೆ ಇದ್ರೂ ಆಸ್ತಿ ವಕ್ಫ್ ಆಗುತ್ತೆ ಅನ್ನೋದಾದ್ರೆ ನಾಳೆ ತಾಜ್ ಮಹಲ್ಲು, ಕೆಂಪು ಕೋಟೆ ಅಷ್ಟೇ ಯಾಕೆ, ಕೇರಳ ವಿಧಾನಸಭೆ ಇರೋ ಜಾಗ ಮತ್ತು ಹೈಕೋರ್ಟ್ ಇರೋ ಜಾಗ ಕೂಡ ನಮ್ಮದೇ ಅಂತ ವಕ್ಫ್ ಬಂದು ನಿಂತ್ರೆ ನಾವದನ್ನು ಒಪ್ಪೋದಕ್ಕೆ ಸಾಧ್ಯ ಆಗತ್ತಾ? ಈ ಜಾಗದ ವಿಷಯದಲ್ಲಿ ಕೂಡ ಹಾಗೇನೆ ಅಂತ ಇಲ್ಲಿ ನ್ಯಾಯಪೀಠ ಹೇಳಿದೆ. ಇದರ ಜೊತೆಗೆ ವಕ್ಫ್ ಬೋರ್ಡ್ ಈ ಪ್ರಾಪರ್ಟಿ ವಕ್ಫ್ ಪ್ರಾಪರ್ಟಿ ಆಗಿದ್ದು ಯಾವಾಗ ಅನ್ನೋದನ್ನು ಸಾಬೀತುಪಡಿಸುವಲ್ಲಿ ವಿಫಲವಾಗಿದ್ದನ್ನು ಗಮನಿಸಲಾಗಿದೆ. ಭಾರತದಂತಹ ಜಾತ್ಯತೀತ ದೇಶದಲ್ಲಿ ಈ ರೀತಿಯಾದ ನಡೆಗಳು ಸ್ವೀಕಾರಾರ್ಹ ಅಲ್ಲ ಅಂತ ಹೇಳೋದ್ರ ಮೂಲಕ ವಕ್ಫ್ ಬೋರ್ಡ್ ಸೂಕ್ತ ದಾಖಲೆಗಳಿಲ್ಲದೆ ಯಾರದ್ದೋ ಜಾಗವನ್ನು ತನ್ನದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದೇಶವನ್ನು ಹೈಕೋರ್ಟ್ ಇಲ್ಲಿ ಕೊಟ್ಟಿದೆ. ಹಾಗೆಯೇ ಕೇರಳ ಸರ್ಕಾರದ ನಡೆಯನ್ನು ಮೆಚ್ಚಿರುವ ವಿಭಾಗೀಯ ಪೀಠ ಕೇರಳ ಸರ್ಕಾರ ಈ ಮುನಂಬಂ ಬಗ್ಗೆ ಸಮಗ್ರ ವರದಿಯನ್ನು ತರಿಸಿಕೊಳ್ಳೋದಕ್ಕೆ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ CN ರಾಮಚಂದ್ರನ್ ನಾಯರ್ ಅವರ ನೇತೃತ್ವದಲ್ಲೊಂದು ಕಮಿಷನ್ ಅನ್ನು ರಚನೆ ಮಾಡಿರುವುದನ್ನು ಕೂಡ ಬೆಂಬಲಿಸಿದೆ. ಈ ಮೂಲಕ ಏಕಸದಸ್ಯ ಪೀಠ ವಜಾ ಮಾಡಿದ ಆಯೋಗ ರಚನೆಗೆ ಹೈಕೋರ್ಟ್ನ ವಿಭಾಗೀಯ ಪೀಠ ಅಷ್ಟು ಅಂತ ಹೇಳಿದೆ. ಗೈರೆ, ಇಲ್ಲಿ 404 ಎಕರೆಗಳಷ್ಟು ಜಮೀನಿತ್ತಂತೆ. ಅದು ಸಮುದ್ರದ ಪಕ್ಕದಲ್ಲಿದ್ದ ಕಾರಣ ಆ ಪೈಕಿ ಸುಮಾರು 250 ಎಕರೆಗೂ ಹೆಚ್ಚು ಭೂಮಿ ಈಗಾಗಲೇ ನೀರಲ್ಲಿ ಮುಳುಗಿ ಹೋಗಿದೆ. ಈಗ ಅಲ್ಲಿ ಉಳ್ಕೊಂಡಿರೋದು ಕೇವಲ 135.11 ಎಕರೆಯಷ್ಟು ಭೂಮಿ ಮಾತ್ರ. ಇದನ್ನು ಫಾರೂಕ್ ಕಾಲೇಜಿಗೆ ಸಿದ್ದಿಕಿ ಅನ್ನೋರು ದಾನ ಮಾಡಿದ್ರು. ಆ ನೆಲವನ್ನು ಫಾರೂಕ್ ಕಾಲೇಜಿನ ಆಡಳಿತ ಮಂಡಳಿ ಖಾಸಗಿ ವ್ಯಕ್ತಿಗಳಿಗೆ ತುಂಬಾ ಹಿಂದೆನೆ ಮಾರಾಟ ಕೂಡ ಮಾಡ್ತು. ಇನ್ನು ಈಗ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಮುನಂಬಂ ಪ್ರದೇಶದ ಕಮರ್ಷಿಯಲ್ ವ್ಯಾಲ್ಯೂ ಕೂಡ ಈಗ ತುಂಬಾನೇ ಹೆಚ್ಚಾಗಿದೆ. ಹೀಗಾಗಿ ಫಾರೂಕ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ವಕ್ಫ್ ಬೋರ್ಡ್ ಎರಡೂ ಸೇರ್ಕೊಂಡು ಈ ಜಾಗವನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನಿಲ್ಲಿ ಮಾಡದಂತೆ ಕಾಣ್ತಾ ಇದೆ. ಬಹುಶಃ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನೋದು ಬರದೇ ಇದ್ದಿದ್ರೆ ಈ ಜಾಗ ಅಲ್ಲಿನ ಬಡ ಮೀನುಗಾರರ ಕೈತಪ್ಪು ಹೋಗ್ತಾ ಇತ್ತೋ ಏನೋ. ಆದರೆ ಈಗ ಹೈಕೋರ್ಟ್ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ 600 ಕುಟುಂಬಗಳು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸ್ನೇಹಿತರೆ, ಈ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನೋದು ಆಗಿರಲಿಲ್ಲ ಅಂತ ಇಟ್ಕೊಳ್ಳಿ. ಆಗ ಯಾವುದೇ ಆಸ್ತಿಯನ್ನ ಇದು ವಕ್ಫ್ ಆಸ್ತಿ ಅಂತ ವಕ್ಫ್ ಬೋರ್ಡ್ ಡಿಕ್ಲೇರ್ ಮಾಡಿ ನೋಟಿಸ್ ಅನ್ನು ಕೊಟ್ಟುಬಿಟ್ರೆ ಆಸ್ತಿಯ ಮಾಲೀಕ ವಕ್ಫ್ ಟ್ರಿಬ್ಯುನಲ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು. ಅಲ್ಲಿ ಅವರಿಗೆ ನ್ಯಾಯ ಸಿಗದೆ ಇದ್ರೆ ಸ್ಟೇಟ್ ಟ್ರಿಬ್ಯುನಲ್ಗೆ ಮೇಲ್ಮನವಿ ಸಲ್ಲಿಸಬೇಕಿತ್ತು. ಅಲ್ಲಿ ಕೂಡ ನ್ಯಾಯ ಸಿಗಲಿಲ್ಲ ಅಂದ್ರೆ ಆಗ ಹೈಕೋರ್ಟ್ನ ಮೆಟ್ಲಿರಬೇಕಿತ್ತು. ಅಲ್ಲಿವರೆಗೆ ಈ ಆಸ್ತಿಯ ಮಾಲೀಕ ಬಳಸ್ಕೊಳ್ಳೋದಕ್ಕೆ ಬರ್ತಾ ಇರಲಿಲ್ಲ, ಮಾರಾಟ ಮಾಡೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಇನ್ನು ಹೈಕೋರ್ಟ್ ವರೆಗೆ ಅದು ಬರೋದಕ್ಕೆ ಎಷ್ಟು ವರ್ಷ, ಬಂದ ಮೇಲೆ ಅಲ್ಲಿ ಫೈಟ್ ಮಾಡೋದಕ್ಕೆ ಇನ್ನೆಷ್ಟು ವರ್ಷ, ಎಷ್ಟು ಹಣ. ಸಾಮಾನ್ಯ ರೈತರಿಗೆ, ಮಧ್ಯಮ ವರ್ಗದ ಜನಕ್ಕೆ ಅಷ್ಟೊಂದು ತಾಕತ್ತು, ಅಷ್ಟೊಂದು ಆರ್ಥಿಕ ಶಕ್ತಿ ಈ ದೇಶದಲ್ಲಿದೆಯಾ? ಒಂದು ಶ್ರೀಮಂತ ಬಲಿಷ್ಠ ಬೋರ್ಡ್ನ ವಿರುದ್ಧ ಎಷ್ಟು ದಿನ, ಎಷ್ಟು ಹೊತ್ತು ಶ್ರೀಸಾಮಾನ್ಯ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಇನ್ನು ಇಲ್ಲಿ ಮುಸ್ಲಿಮೇತರರಿಗೆ ಮಾತ್ರ ಅನ್ಯಾಯ ಆಗುತ್ತೆ. ವಕ್ಫ್ ಹೀಗೆ ಆಸ್ತಿಗಳನ್ನ ಕಬಳಿಸೋದ್ರಿಂದ ಮುಸ್ಲಿಮರಿಗೆ ಒಳಿತಾಗುತ್ತೆ ಅಂತ ಕೂಡ ಅಲ್ಲ. ಎಷ್ಟೋ ಕಡೆ ಈ ವಕ್ಫ್ ಆಸ್ತಿಗಳನ್ನ ಮುಸ್ಲಿಮೇತರ ಶ್ರೀಮಂತ ರಾಜಕಾರಣಿಗಳು ತಿಂದುಕೊಂಡಿರೋದು ಇದೆ. ಹಾಗೆ ವಕ್ಫ್ ಹೆಸರಲ್ಲಿ ಬಡ ಮುಸ್ಲಿಮರು ತಮ್ಮ ಸ್ವಯಾರ್ಜಿತ ಆಸ್ತಿ, ಮನೆ, ಭೂಮಿಯನ್ನ ಕಳ್ಕೊಂಡಿರೋದು ಕೂಡ ಇದೆ. ನಮ್ಮ ಕರ್ನಾಟಕದಲ್ಲೇ ಕೃಷಿ ಭೂಮಿಗೆ ವಕ್ಫ್ ನೋಟಿಸ್ ಕೊಡ್ತಲ್ಲ, ಆಗ ಮುಸ್ಲಿಮರ ಆಸ್ತಿಗಳು ಕೂಡ ಅದರಲ್ಲಿದ್ವು. ಇದು ಮತಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಶ್ರೀಮಂತ ಅಥವಾ ಬಲಿಷ್ಠರು ಬಲಹೀನರನ್ನು ವ್ಯವಸ್ಥಿತವಾಗಿ ಇನ್ಸ್ಟಿಟ್ಯೂಷನಲ್ ಆಗಿ ಕಿತ್ತುಕೊಂಡು ತಿಂತಾ ಇದ್ದ ವಿಷಯ ಇದು. ಈಗ ಅಮೆಂಡ್ಮೆಂಟ್ ಮೂಲಕ ಅದಕ್ಕೊಂದು ಸಣ್ಣ ಬ್ರೇಕ್ ಬಿದ್ದಿದೆ. ಆದರೂ ಈ ಅಮೆಂಡ್ಮೆಂಟ್ನ ಕೆಲ ವಿಷಯಗಳು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇವೆ. ಪ್ರತಿಪಕ್ಷಗಳು ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ರದ್ದು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇವೆ. ಅದು ಮುಂದಿನ ವಿಷಯ.
ವಿಷಯ. ಈಗಂತೂ ಕೇರಳದ 600 ಬಡ ಕುಟುಂಬಗಳು, ಅದರಲ್ಲೂ ಬಹುತೇಕ ಕ್ರೈಸ್ತ ಕುಟುಂಬಗಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾ ಇವೆ. ಇದು ಗೆಳೆಯರೆ ವಕ್ಫ್ ಬೋರ್ಡ್ನ ವಿರುದ್ಧ ಕೇರಳ ಹೈಕೋರ್ಟ್ ಕೊಟ್ಟಿರೋ ತೀರ್ಪಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.